ಕೋಚಿಮುಲ್ ಚುನಾವಣೆ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಡಿ. 3 ಸ್ಥಾನಗಳ ಸ್ಪರ್ಧೆ ಮಾಡಿತ್ತು, ಅದರಲ್ಲಿ 2 ಸ್ಥಾನ ಮಾತ್ರ ಗೆಲುವು ಸಾಧನೆಯಲ್ಲಿ ಫಲಪ್ರದ ಆಗಿದೆ. ಒಂದೇ ಒಂದು ಮತದಿಂದ ಒಬ್ಬ ಅಭ್ಯರ್ಥಿ ಸೋಲುಗೊಂಡಿದ್ದಾರೆ. ನೋಡ್ರಿ, ನಿಮ್ಮ ನಿರೀಕ್ಷೆ ಹುಸಿ ಆಯಿತಾ? ನನ್ನ ನಿರೀಕ್ಷೆ, ನನ್ನ ಲೆಕ್ಕಾಚಾರಗಳು ಯಾವತ್ತೂ ಹುಸಿಯಾಗಲ್ಲ. ನನಗೆ 3ಕ್ಕೆ 3 ಗೆಲ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ಮೊದಲಿಂದ ಹೇಳ್ತಾ ಇದೆ. 3ಕ್ಕೆ 3 ನಾನು ಇವತ್ತಿಗೂ ಕೂಡ ಗೆದ್ದಿದ್ದೀನಿ ಅಂತ ನನ್ನ ಭಾವನೆ. ಯಾಕೆಂದರೆ ಒಂದು ಟೆಕ್ನಿಕಲ್ ಒಂದಲ್ಲಿ ಹೋಗಿದೆ, ಅದಕ್ಕೆ ಸ್ವಯಂಕೃತ ಅಪರಾಧ ಅಂತಾರಲ್ಲ ಹಂಗೆ. ಯಾರ್ದು ಸ್ವಯಂಕೃತ ಅಪರಾಧ? ನಮ್ಮ ಕ್ಯಾಂಡಿಡೇಟ್ಗಳದಷ್ಟೇ. ಅಲ್ಲೇನಾಗಿದೆ ಅಂದರೆ ಅತಿ ವಿಶ್ವಾಸ ಇಟ್ಕೊಂಡು ಕೆಲವರು ಯಾರು ಒಳ್ಳೆಯರು ಯಾರು ಕೆಟ್ಟರು ಯಾರು ಜೊತೆ ಇಟ್ಕೊಂಡಾಗ ಅವ್ರು ಗುರುತಿಸ್ತಿಲ್ಲ ಅವರು. ಅದು ಎಲ್ಲದಕ್ಕಿಂತ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಬೇಕಾದದ್ದು. ಅವರು ಸ್ವಲ್ಪ ಇಲ್ಲಿ ನಮ್ಮ ಬಣದಲ್ಲಿ ಕೆಲವ್ರನ್ನ ಯಾರು ಒಂದು ಸ್ವಲ್ಪ ಕರೆಕ್ಟಾಗಿ ನಮ್ಮವ್ರು ಯಾರು, ತಂತ್ರಗಾರರು ಯಾರು, ಬೇರೆ ಕಡೆ ಒಂದು ಸ್ವಲ್ಪ ತಂತ್ರಗಾರಿಕೆಗೆ ಬಿಟ್ಟಿದ್ರು. ಆ ತಂತ್ರಗಾರರು ಯಾರು ಅಂತ ಗುರುತಿಸೋದಲ್ಲಿ ಅವರು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ರು. ವೆಂಕಟರೆಡ್ಡಿ ಅವರು ಇನ್ನೇನಿಲ್ಲ, ಅವರು ಒಂದು ಸ್ವಲ್ಪ ನಮ್ಮಲ್ಲಿ ಬಂದಾಗ ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಂಡ್ರು. ಅದಕ್ಕೋಸ್ಕರ ಹಂಗೆ ವ್ಯತ್ಯಾಸ ಆಯಿತು. ಒಂದು ಓಟು ನಮ್ಮ ಸೋಲೆ ಇಲ್ಲ, ನಮ್ಮಲ್ಲಿರೋರು ಯಾರೋ ಒಂದು 7-8 ಓಟು ಹಾಳು ಮಾಡಿದ್ರು ಅಷ್ಟೇ. ನೀವೆಲ್ಲಾದರೂ ಎಡುವುದ್ರಾ ಡೈರೆಕ್ಷನ್ನಲ್ಲಿ ಅಂತ? ಇಲ್ಲ, ಡೈರೆಕ್ಷನ್ನಲ್ಲಿ ಅಂತಂದರೆ ನಾವು ಒಂದೇ ಸತಿ 3 ಗಮನ ಕೊಡಬೇಕಾಗಿತ್ತಲ್ಲ. ಆ ಲೇಡೀಸ್ ಒಂದು ವೀಕ್ ಅದರಿಂದ ಲೇಡೀಸ್ ಕಡೆ ಗಮನ ಕೊಟ್ಕೊಂಡು, ಹಾಗೇನೆ ಕಾಂತರಾಜದ್ದು ಅಲ್ಲಿ ಸ್ವಲ್ಪ ಟಫ್ ಇತ್ತು, ಅದು ಗಮನ ಇತ್ತು. ಇದೇ ನಮ್ಗೆ ಈಜಿ ಇದ್ದಿದ್ದು ಏನು ಮಾಡಿದ್ರು, ಕೆಲವು ತಂತ್ರಗಾರಿಕೆಯಲ್ಲಿ ಕುತಂತ್ರಿಗಳು ಒಂದು 2-3 ಜನ ಸೇರಿಕೊಂಡು ಹೊರಗಡೆ ಮತ್ತು ಒಳಗಡೆ ಹಿತಶತ್ರುಗಳು ಅಂತಾರಲ್ಲ ಹಂಗೆ ಸೇರಿಕೊಂಡು ಅದೊಂದು 7-8 ಓಟ್ ಹಾಳು ಮಾಡಿದ್ರು. ಹಾಳಾದ್ರಿಂದ ನಿಜವಾದ ಸೋಲೇ ಅಲ್ಲ ಅದು. ನಮ್ಮದು KHPಗೆ ಮೊದಲ ಸೋಲು ಇದು. ಏನು ಸೋಲೆ ಹಾಕ್ರಿ, ಒಂದು ಓಟಲ್ಲಿ 2 ಗೆದ್ಕೊಂಡಿದ್ದೀವಿ, ಒಂದು ಯಾವುದೋ ಒಂದ್ರಲ್ಲಿ ಹೋಗಿದೆ, ಅದು ತಂತ್ರಗಾರಿಕೆಯಲ್ಲಿ ಏನೋ ಮಾಡಿ ಸೋಲೆ ಅಲ್ವೇನು ಸರ್? ಸೋಲೆ ಅಲ್ಲ ಅದು. ಅಲ್ಲ, 1 ಓಟ್ ಆಗಲಿ 10 ಓಟ್ ಆಗಲಿ ಸೋಲೆ. ಬಟ್ ಆದರೆ ಯಾವುದೋ ಕಾರಣದಿಂದ ಹೋಗಿದೆ. ಅದು ಯಾವ ಕಾರಣದಿಂದ? ತಂತ್ರಗಾರಿಕೆ ಕಾರಣದಿಂದ. ನಿಮಗೆಲ್ಲ ಗೊತ್ತಿದೆ. ಒಟ್ಟಲ್ಲಿ KHPಗೆ ಒಂದು ಕಪ್ ಚುಕ್ಕೆ ಆಯ್ತು ಇದು. ಏನು ಕಪ್ ಚುಕ್ಕೆ? ಎಲ್ಲೂ ಸೋಲಿರಲಿಲ್ಲ. 2 ಗೆದ್ದುಕೊಂಡಿದ್ದೀವಿ, ಒಂದು ಓಟಲ್ಲಿ ವ್ಯತ್ಯಾಸ ಆಗಿದೆ. ಅದು ತಂತ್ರಗಾರಿಕೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆಲ್ಲ ಪತ್ರಕರ್ತರಿಗೆ ಗೊತ್ತು ಏನಾಗಿದೆ, ನಿಮಗೆ ಚೆನ್ನಾಗಿ ಗೊತ್ತು. ಯಾರ್ಯಾರು ತಂತ್ರ ಮಾಡ್ಯಾರೆ, ಒಳಗಡೆ ಏನು ಮಾಡ್ಕೊಂಡು ಜೊತೆಲಿ ಇದ್ಕೊಂಡು ಯಾರು ಚೂರಿ ಹಾಕೋ ಕೆಲಸ ಮಾಡೋರು ಅಂತ. ಆದ್ರೆ 10 ಓಟ್ ರೈಸ್ ಆಗಬೇಕಾಯ್ತು ರೀ, 1 ಓಟಲ್ಲ 10 ಓಟಲ್ಲಿ ಗೆಲ್ಲಬೇಕಾಯ್ತು. ಅವ್ರ ಪಾಪ ಇಲ್ಲಿ ಬಂದರು, ಅವ್ರು ಈ ಕಡೆ ಹೊಸದಾಗಿ ಇದು ಮಾಡ್ಕೊಂಡ್ರು. ಅವರು ಸ್ವಲ್ಪ ನಾವು ಕಾನ್ಫಿಡೆನ್ಸಾಗಿ ಸುಮ್ಮನೆ ಅದು ಇನ್ನೂ ಜಾಸ್ತಿ ಓಟ್ ಬರ್ತಾವಲ್ಲ ಅಂತ ಒಳಗಡೆ ತಂತ್ರಗಾರಿಕೆ ಮಾಡಿದ್ರಿಂದ ಒಂದು 6-7 ಓಟ್ ಡಿಫ್ರೆನ್ಸ್ ಮಾಡೋಕ್ಕೆ. 6-7 ಏನು ಹತ್ಯೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಕನಿಷ್ಠ ಬರಬೇಕಾದವು 6-7 ಓಟ್ ಬರಲಿಲ್ಲ. KHP ಬಣದಲ್ಲಿ ಒಳ ಏಟು ಬಿದ್ದಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚಾ ವಸ್ತು ಆಗಿದೆ ಸರ್ ನಿನ್ನೆಯಿಂದ. ನೋಡ್ರಿ, ಎಲ್ಲ ಪಕ್ಷದಲ್ಲೂ ಒಂದೊಂದರಲ್ಲಿ ಅತೃಪ್ತರು ಇರ್ತಾರೆ. ಅತೃಪ್ತರ ಕೆಲಸಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಿಮ್ಮ ಕಡೆ ಈಗ ಏನಾಗುತ್ತೆ, ಇನ್ನೊಂದು ಸತಿ ಅದು ಹುಷಾರಾಗಿ ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋದಕ್ಕೆ ನಮಗೊಂದು ಸ್ವಲ್ಪ ಮುನ್ನೆಚ್ಚರಿಕೆನೂ ಆಯ್ತದು. ಈಗ ನಮಗೆ ಗೊತ್ತಿದೆ, ನಮ್ಮ ಪಕ್ಷದ ನಮಗೆ ಗೊತ್ತಿದೆ. 3 ಗೆದ್ದಂಗೆ ಅದು ಲೆಕ್ಕ. ಒಂದೇನಂದರೆ ಎಡವಟ್ಟಿಂದ ಆಗಿದೆ ನಮ್ಮದು.